ಗಿಫ್ಟ್ ಕೇಳ್ಬಿಟ್ಟು ಇಸ್ಕೊಳ್ಳೋದು ಸುನಿ. ಹೇ ನನ್ ಚಾಕ್ಲೇಟ್ ತಗೋಬರಲೇ. ನೋಡಲೇ ಗೌರಜ ಈಗ ತಾನೇ ಹೋಗ್ಬಿಟ್ಟು ಚಪಾತಿ ತಿಂತೀನಿ ಅಂತ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಂದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಇವತ್ತಿನ ಸಂಚಿಕೆಯಲ್ಲಿ ಪನ್ನೀರ್ ಹಾಗೂ ಕ್ಯಾಪ್ಸಿಕಮ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಲ್ಲದೆ ಚಪಾತಿ ರೆಡಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಮಕ್ಕಳ ಬರ್ಡೇ. ಆಮೇಲೆ ಇವತ್ತು ದೀಕ್ಷಿತನ ಬರ್ಡೇ ಇದೆ. ಹ್ಯಾಶ್ಟ್ಯಾಗ್ ಆಗಲ್ಲಪ್ಪ, ಹ್ಯಾಪಿ ಬರ್ಡೇ ದೀಕ್ಷಿತ್. ಎಸ್, ಕುಶಲ್ ನಾನು ಎಲ್ಲ ಸೇರಿ ಅಡುಗೆ ಮನೆಯಲ್ಲಿ ಎಲ್ಲ ಬೇಗ ಬೇಗ ಕೆಲಸ ಮಾಡೋಣ ಅಂತ ಹುಡುಗರ ಕೈ ಕೆಲಸ ಮಾಡಿಸಿದ್ರು ನೈಟ್ 9 to 11 o'clockವರೆಗೂ. 10 ಈರುಳ್ಳಿ ಬಿಡಿಸಿರೋದು. ಒಂದು ಮತ್ತೆ ಅದೇನಪ್ಪ ಅದು ಯಾವುದು, ಆಮೇಲೆ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿರೋದು. ಇಷ್ಟಕ್ಕೆ 10 ಗಂಟೆಯಿಂದ 11 ಗಂಟೆವರೆಗೂ ನಾವು ಮಕ್ಕಳ ಕೈಲಿ ಕೆಲಸ ಮಾಡಿಸಿರೋದು ಡೈಲಾಗ್. ಇಷ್ಟು ಕೊತ್ತಂಬರಿ ಸೊಪ್ಪು ಬಿಡಿಸಿದೆ. ನನ್ನ ಹತ್ರನೂ ಇತ್ತು, ನಮ್ಮ ಮಮ್ಮಿ ತೀಡಿ ಕಿತ್ಕೊಳ್ತೆ ಎಲ್ಲ ಒಣಗೋಯ್ತು. ಇನ್ನೂ ಇದೆಯಲ್ಲ ಚಿನ್ನ, ನೀವು ಕೊತ್ತಂಬರಿ ಸೊಪ್ಪು ತಗೋ. ಹಾಂ, ಎಸ್ ಬನ್ನಿ. ಈಗ ಆಲ್ರೆಡಿ ನಾನು ಈರುಳ್ಳಿಯನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಶುರು ಮಾಡೋಣ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ರೆಡಿ ಮಾಡಬೇಕಲ್ವಾ. ಸೊ ಅವಳಿಗೆ ಇಷ್ಟವಾಗಿರುವಂತಹ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮೊದಲಿಗೆ ಇಲ್ಲಿ ಒಂದು 3 ಪೀಸ್ದಷ್ಟು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಚೆನ್ನಾಗಿ ಕಾಯ್ತಿದ್ದಾಗೇ ಚಕ್ಕೆ ಮತ್ತು ಲವಂಗ ಹಾಕ್ತಾಯಿದ್ದೀನಿ. ಸೊ ಈಗ ಚಕ್ಕೆ ಮತ್ತು ಲವಂಗ ಮತ್ತು ಸ್ವಲ್ಪ ಪಲಾವ್ ಎಲೆ, ಈವನ್ ನೀವು ಪಲಾವ್ ಎಲೆ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಕೂಡ ಸೋಂಪನ್ನು ಹಾಕ್ಬೋದು. ಸೋಂಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಈಗ ರುಬ್ಬಿರುವಂತಹ ಈರುಳ್ಳಿ ಪೇಸ್ಟ್, ದಪ್ಪ ಗಾತ್ರದ 3 ಈರುಳ್ಳಿಯನ್ನು ರುಬ್ಬಿದ್ದೆ. ಸೊ ಆ 3 ಈರುಳ್ಳಿ ಪೇಸ್ಟನ್ನು ನಾನಿಲ್ಲಿ ಹಾಕಿಬಿಟ್ಟು ಈ ರೀತಿ ತಿರುಗ್ಕೊಳ್ತಾ ಇದನ್ನು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡ್ತೀನಿ. ಈಗ ಸುಮಾರು 1 ಟೀ ಸ್ಪೂನಷ್ಟು ಸೋಂಪು, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಟೊಮೆಟೊನೂ ಅಷ್ಟೇ ಒಂದು 3 ಟೊಮೆಟೊ. ಆದಷ್ಟು ಜಾಮೂನ್ ಟೊಮೆಟೊ ಇದ್ದರೆ ತುಂಬ ಒಳ್ಳೆಯದು. ಜಾಮೂನ್ ಟೊಮೆಟೊ ಆದರೆ 5 ಆದರೂ ಹಾಕ್ಕೊಂಡ್ರೆ ನಡೆಯುತ್ತೆ. ಬಟ್ ಹುಳಿ ಟೊಮೆಟೊ ಇದೆ ಅಂತ ಅಂದರೆ 2-3ಕ್ಕಿಂತ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಆಯಿತಾ. ಈಗ 3 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ಸೋಂಪು ಹಾಕಿರೋ ಕಾರಣ ತುಂಬ ರುಚಿಯಾಗಿರುತ್ತೆ. ಈಗ ರುಬ್ಬಿದ್ದಾಗಿದೆ. ಈಗ ಚೆನ್ನಾಗಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ನೀರಿನ ಅಂಶ ಎಲ್ಲ ಚೆನ್ನಾಗಿ ಸುಂಡಿದೆ. ಸೊ ಈಗೇನು ಮಾಡ್ತೀನಿ, ಟೊಮೆಟೊ ಪ್ಯೂರಿ ರುಬ್ಬಿದ್ವಲ್ಲ ಅದನ್ನು 3/4 ಭಾಗದಷ್ಟು ಹಾಕ್ಕೊಳ್ತೀನಿ. ಇನ್ನು 1/4 ಭಾಗ ಯಾಕಪ್ಪ ಅಂದರೆ ಡೈರೆಕ್ಟ್ ನಾವು ಬರೀ ಗೋಡಂಬಿಯನ್ನು ರುಬ್ಬಿದ್ರೆ ಅದು ನುಣ್ಣಗಾಗಲ್ಲ. ಸೊ ಹಾಗಾಗಿ ಗೋಡಂಬಿ ಒಂದು 10 ಗೋಡಂಬಿ ನೆನೆಸಿಟ್ಕೊಂಡಿದ್ದೆ. ಆನಂತರ ಕರ್ಬೂಜದ ಬೀಜ ಒಂದು 2 ಟೇಬಲ್ ಸ್ಪೂನಷ್ಟು ನೆನೆಸಿದೆ. ಅದು ಎರಡನ್ನೂ ಹಾಕಿ ಮತ್ತೆ ರುಬ್ಕೊಂಡು ಬರ್ತೀನಿ. ಈಗ ನೋಡಿ ಈ ರೀತಿ ಗಟ್ಟಿಯಾಗಿ ಹಾಲು ಥರ ಸಿಕ್ಕಿದೆ ನಮಗೆ. ಇದನ್ನು ನಾನು ಇದೇ ಪ್ಯೂರಿಗೆ ಹಾಕ್ಕೊಳ್ತೀನಿ. ಈಗ ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಸ್ನೇಹಿತರೆ. ಚೆನ್ನಾಗಿ ಕುದ್ದಷ್ಟು ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಈ ಬೆಣ್ಣೆಲಿ ಫ್ರೈ ಆಗುತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಅರಿಶಿನದ ಪುಡಿ ಸುಮಾರು ಒಂದು 2-3 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಗರಂ ಮಸಾಲ ಸ್ವಲ್ಪ, ಆನಂತರ ಧನಿಯಾ ಪುಡಿ ಸ್ವಲ್ಪ. ಸೊ ಇದಿಷ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಈಗ ನೋಡಿ ಈ ರೀತಿ ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋಣ. ನಾನೇನು ಮಾಡ್ತೀನಿ, ನೀರಿಗೆ ಇಲ್ಲಿ ಮಿಕ್ಸಿ ಜಾರಲ್ಲಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದರಲ್ಲೇ ಮಸಾಲೆ ಇತ್ತಲ್ವಾ, ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನೇ ಹಾಕ್ಕೊಂಡು ಕುದಿಲಿಕ್ಕೆ ಸೈಡಲ್ಲಿ ಇಡ್ತೀನಿ. ಇನ್ನೊಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಸ್ವಲ್ಪ ಬೆಣ್ಣೆ, ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಹಾಕೋದಕ್ಕಿಂತ ಈ ರೀತಿ ಒಮ್ಮೆ ಮಾಡಿ ನೋಡಿ. ಪನ್ನೀರ್ ಬಟರ್ ಮಸಾಲ ಸೂಪರ್ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೇ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ನಂದಿನಿದೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪನ್ನೀರ್ ಹಾಕಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನನ್ನನ್ನು ಪರ್ಸ್ನಲಿ ನೀವು ಕೇಳೋದಾದರೆ ಪನ್ನೀರ್ನ ಫ್ರೈ ಮಾಡದೆ ಹಾಕಿ. ನಮ್ಮನೇಲಿ ಪನ್ನೀರ್ ಫ್ರೈ ಮಾಡದೆ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ಸೊ ಹಾಗಾಗಿ ಹೇಳಿದ್ದು. ಇಲ್ಲಾಂದರೆ ಫ್ರೈ ಮಾಡಿದ್ರೂ ಕೂಡ ನಡೆಯುತ್ತೆ. ಆ ಸ್ಪಾಂಜಿನೆಸ್ ಬೇಕು ಅಂದರೆ ಫ್ರೈ ಮಾಡದೆ ಹಾಕಿ. ಈಗ ನೋಡಿ ಚೆನ್ನಾಗಿ ಕುದೀತಿದೆ ಅಲ್ವಾ, ಟೇಸ್ಟ್ ನೋಡಿಕೊಂಡೆ ಸೂಪರ್ ಪರ್ಫೆಕ್ಟಾಗಿದೆ. ಈಗ ನಾವು ಬೆಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಪನ್ನೀರ್ ಹಾಗೂ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸುಮಾರು ಒಂದು 3 ನಿಮಿಷ ಕುದ್ರೆ ಸಾಕು. ಈಗ ಸುಮಾರು 1.5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೇಲ್ಗಡೆ ಬೆಣ್ಣೆಯನ್ನು ಹಾಕ್ಕೊಳ್ಳಿ. ಈಗ ಸಕ್ಕರೆ ಹಾಕ್ತು ಅಂದರೆ ಕ್ರೀಮ್ ಹಾಕಲಿ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ನಿಮ್ಗೆ ಇನ್ನೂ ಕ್ರೀಮಿ ಆಗಬೇಕು ಅಂದರೆ ಸ್ವಲ್ಪ ಕ್ರೀಮನ್ನು ಬಳಸ್ಬೋದು. ಒಂದು 3 ನಿಮಿಷ ಈ ರೀತಿ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು
ಓಪನ್ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ. ಈಗ ರುಚಿಯಾಗಿರುವಂತಹ ಪನ್ನೀರ್ ಬಟರ್ ಮಸಾಲ ಸಿದ್ಧವಾಗಿದೆ. ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಎರಡೂ ಕಡೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಹುಡುಗರಿಗೆ ತುಂಬಾ ಇಷ್ಟವಾದಂಥ ರೆಸಿಪಿ ಅಂತ ಹೇಳ್ಬೋದು. ರೋಟಿ ಕರಿ ಮತ್ತು ಬಟರ್ ನಾನು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ದೀಕ್ಷಿತನಿಗೆ ಮತ್ತು ಸಚಿತ್ಗೆ ಪರ್ಸ್ನಲಿ ಚಪಾತಿ ತುಂಬಾ ಇಷ್ಟ ಆಗುತ್ತೆ. ಸೊ ಈಗ ಅದನ್ನು ಸೈಡ್ಗೆ ಎತ್ತಿಟ್ಟಿದ್ದೀನಿ. ಎಲ್ಲವೂ ಕೂಡ ಸಿದ್ಧವಾಗಿದೆ. ಈಗ ಸರ್ವ್ ಮಾಡೋಣ ಬನ್ನಿ. ಸೂಪರಾಗಿರುವಂತಹ ಪನ್ನೀರ್ ಬಟರ್ ಮಸಾಲ ಸಿದ್ಧವಾಗಿದೆ. ನಮ್ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಕುಶಲಂತೂ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಸೊ ಈಗ 2 ಚಪಾತಿಯನ್ನು ಹಾಕಿಬಿಟ್ಟು ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಕೂಡ ತಿನ್ಕೊಂಡ್ಬಿಡ್ತೀನಿ. ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿದೆ. ಮಮ್ಮಿ ಇಡ್ಲಿ ಕೊಟ್ಟು ಕಳಿಸಿದ್ದಾರೆ. ನಮ್ಮನೇಲಿ ಹಿಂಗೆ ಒಂದೊಂದ್ಸತಿ 2 ಸತಿ 2 ಥರ ಬ್ರೇಕ್ಫಾಸ್ಟ್ 3 ಥರ ಆಗ್ಬಿಡುತ್ತೆ ಒಂದೊಂದ್ಸತಿ. ಇಡ್ಲಿ ಚಟ್ನಿ ಮತ್ತು ಕೇಸರಿ ಬಾತು. ಹೆಂಗಿದೆ ದೀಕ್ಷಾ? ಚಲೋ ಇದೆಯಾ? ಸಕ್ಕತ್ತಾಗಿದೆಯಾ? ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಅವಳು ತುಂಬ ಇಷ್ಟ ಆಗುತ್ತೆ. ಈಗ ನಮ್ಮ ಅಣ್ಣ ಬಂದು ಬರ್ತಾರೆ, ಹೇಳ್ತಾರೆ ಏನಂತ ಹೆಂಗಿದೆ ಅಂತ ತಿನ್ನೋಗ್ಬಿಟ್ಟು ಹೇಳಿ. ಚೆನ್ನಾಗಿದೆ. ತಿನ್ನೊಳಲೆ ಗೌರಜ ಲಿಟ್ರಲಿ ನಿನ್ನೆಯಿಂದ ಹೆಂಗ್ ಆಡ್ತಿದ್ದಾರೆ ಅಂದ್ರೆ ರಾತ್ರಿ ಮಲಗಿರೋದು 11:30 12 ಗಂಟೆಗ ನಿದ್ದೆ ಬಂದಾಗ ಅವನು 10:30 ಎಷ್ಟು ಇಲ್ಲ 12 ಸಮಥಿಂಗ್ ಒಬ್ರು ಕಾಲ್ ಎಳಿಯೋದು. ಸೂಪರ್. ಆಯ್ತಾ? ಯಾರು ಮಾಡಿರೋದು ಹೇಳು? ನಮ್ ಚಿಕ್ಕಮ್ಮ ಮಾಡ್ಕೊಟ್ಟಿರೋದು. ಚಪಾತಿ ನಾನ್ ಕಲ್ಸಿರೋದು. ಚಪಾತಿ ಚೆನ್ನಾಗಿಲ್ಲ, ಪನ್ನೀರ್ ಕರಿ ಚೆನ್ನಾಗಿಲ್ಲ. ಚಪಾತಿ ಇಲ್ಲದ್ರೆ ಬರೀ ಅದನ್ನ ಮಾತ್ರ ತಿಂತ ನೀನು. ನಾನ್ ತಿಂತೀನಿ. ಚಪಾತಿ ಸೈಡ್ ಹೋಗ್ಲಿ, ಚೆನ್ನಾಗಿದ್ದೇನಪ್ಪ. ಸೂಪರ್. ನನ್ನ ಮಗ ಚೆನ್ನಾಗಿದೆ ಅಂತ ಹೇಳ್ದ. ಎಲ್ಲ ಚೆನ್ನಾಗಿದೆ ಅಲ್ವೇನೋ? ಹ್ಞೂ. ಚಿಕ್ಕಮ್ಮ ಸೂಪರ್ ಆಗಿದೆ ಚಪಾತಿ ತಿಂದ್ರೆ. ಅವನು ಕಾಲು ಎಳಿಯೋದು ಬಿಡಲ್ಲ ಇವಳು. ಹೌದಾ? ಕೂತ್ಕೋ ಸುಮ್ಮನೆ. ನಾನು ಈಗ ತಾನೇ ಹೋಗ್ಬಿಟ್ಟು ಚಪಾತಿ ತಿಂತೀನಿ ಅಂತ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊ ಬಂದೆ. ಯಾಕೆ ಅಂದ್ರೆ ದೀಕ್ಷೆ ಚಪಾತಿ ಕಲ್ಸಿರೋದು ಅದಕ್ಕೆ. ಬರೀ ಕಲ್ಸಿರೋದು ಒತ್ತಿರೋದು ನಾನ್ ತಾನೇ. ಚಪಾತಿ ಕಲ್ಸಿರೋದು ಅಷ್ಟೇ ನಾನು. ಅದಕ್ಕೆ ಗೊತ್ತಿರೋದು. ಏನ್ ಮಾಡಿಸ್ಕೊ ಬಂದೆ ನೀನು? ಲೈಫ್ ಇನ್ಶೂರೆನ್ಸ್. ಓ ಸಾಕಿ ತಗೋಲ್ಲ ನಿನ್ನ ಚಾಪ್ ಮಾಡಿದ ಚಪಾತಿ. ಹೌದು ಹೌದು. ಬಾಯ್ ಬಾಯ್. ಸಂಜೆ ಸಿಗ್ತೀನಿ. ದೀಕ್ಷಿತನ್ ಬರ್ಡೇ, ಹ್ಯಾಪಿ ಬರ್ಡೇ. ಸೊ ಇಲ್ಲಿ ಸ್ವಲ್ಪ ರೆಡಿಯಾಗಿದ್ದಾರೆ. ದೀಕ್ಷಿತನ್ ಬರ್ಡೇ ಕೇಕ್ 14 years birthday. 14 ಇಯರ್ಸ್ ಬರ್ಡೇ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅಣ್ಣಯ್ಯ ಹ್ಯಾಪಿ ಬರ್ಡೇ ಟು ಮೈ ಸೆಲ್ಫ್. ದೀಕ್ಷಿತನ ಬರ್ತಡೆಗೆ ಅಂತಲೇ ಹೇಳಿ ಕೇಕನ್ನು ಆರ್ಡ್ರ್ ಮಾಡಿ ಬಂದಿದ್ವಿ. ಸೊ ದೀಕ್ಷಿತನ ಬರ್ತಡೆಗೆ ದೀಕ್ಷಿತಾ ಅಂತ ಸೈಡಲ್ಲೆಲ್ಲ ಹೆಸರು ಬರೆಸಿ ಕೇಕ್ ಬಂದು 1.5 kg 1800 ಚಿಲ್ಲರೆ ಆಯಿತು. ಸೊ ಇವರೆಲ್ಲ ದೀಕ್ಷಿತನ ಫ್ರೆಂಡ್ಸು. ಬ್ಲಾಗ್ ಮಾಡ್ತಿದ್ದೀನಿ. ಏಯ್ ಹೋಗ್ರ ಅಲ್ಲಿ ದೀಕ್ಷಿತಿನ ಹತ್ರ ಹೋಗಮ್ಮ. ಕುಶಲ್ ನೀವು ಫ್ರೆಂಡ್ಸ್ ಇಲ್ದೇ ಹೋದ್ರೆ ಬನ್ನಿ. ಒಂದು ಫ್ಯಾಮಿಲಿ ಆಂಟಿ ಲೆಜೆಂಡ್ ಅವನು, ಲೆಜೆಂಡ್. ನನ್ನ ಮಗ ಇಲ್ಲದಪ್ಪ ಅವನ್ ಯಾರು ಅಂತಾನೆ ನಿಮ್ಮ ಅಮ್ಮನ ಮಗ ಅಂತವ ದೀಕ್ಷಾ ಹೆದ್ ನಿಂತ್ಕೊ. ಫಸ್ಟ್ ಕಟ್ ಮಾಡ್ಕೊಂಡು ಅದು ಬೆಳಿಗ್ಗೆ ರಾಧೆ ಮೇಕಪ್ ಲುಕ್ ಅದು ವಿಡಿಯೋ ಶೂಟ್ಗೆ ಜರ್ಕೊಂಡ್ರಪ್ಪ ನಾನು ಬರ್ತೀನಿ. ಅಮ್ಮ ಮೆಲ್ಟ್ ಆಗ್ತೈತೆಲ್ಲ ಓಕೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ದೀಕ್ಷಿತಾ, ಹ್ಯಾಪಿ ಬರ್ಡೇ ಟು ಯು, ಗಾಡ್ ಬ್ಲೆಸ್ ಯು. ನಾನು ಹೇಳ್ತಿರ್ಲಿಲ್ಲ, ನಾನು ಹೇಳ್ತಿರ್ಲಿಲ್ಲ.
ಅಯ್ಯೋ ನೀನು ಬಟ್ಟೆ ಮೇಲೆ ಬೀಳ್ಸಲ್ಲ ತಿನ್ನು ಚಿನ್ನ. ಬೀಳಿದ್ರು ಆಂಟಿನೇ ಹೋಗಿಬೇಕು ಅಂತ ಪಾಪ ಯಾರು ಹೋಗಲ್ಲ. ಕಸ ಎತ್ತಾಕಲ್ಲ ನಿಜ. ಕಸ ಎತ್ತಾಕಲ್ಲ, ಯಾಕಂದ್ರೆ ಅಷ್ಟು ವರ್ಷದಿಂದ ಆ ಕಸ ಒಂದಿದೆ ಮನೇಲಿ, ಅದನ್ನೇ ಎತ್ತಾಕಲ್ಲ. ಇನ್ ಬೇರೆ ಕಸ ಎತ್ತಾಕಕ್ಕಾಗತ್ತಾ? ದೀಕ್ಷಾ ಎಳೆ ಮಗ ಇದು. ಗೊತ್ತು ತಾನೇ ಒಂದು ಅಷ್ಟೇ ಕೆಲಸ ಒಂದು. ಸ್ಯಾವೇಜ್ ಬ್ರದರ್ ಅವನು. ಅಣ್ಣ 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 ಬಡ 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 ಕೇಕ್ ಹಾಳಾಗ್ಬಿಡುತ್ತೆ. ಅಲ್ಲಿ ಕಟ್ಟಿ ನೋಡು. ಇದೇ ಕುಶಾಲ್ ಮೂಗು ಮಿಥುನ್ಗೋಸ್ಕರ ನಡ್ಕೊಂಡ್ ನಡಿ, ಬಂದ್ರೆ ಬಾ, ನಡಿ. ಕುಂಡ್ಕೊಂಬರ್ಬೇಕಾಗಿತ್ತಾ? ನೀನ್ ತಿನ್ಸಲ್ಲ. ನೋಡಿ ಬಾ ಈಗಲೇ ಇಷ್ಟು ಉಡಿಸ್ತೀನಿ. ಇದು ರೋಸ್ಟ್ ಮಾಡ್ತಾನೆ ಸ್ಕೂಲಲ್ಲಿ ನೀನು ಎಷ್ಟು ಮಾಡಲ್ಲ. ಐ ಅಪ್ರಿಶಿಯೇಟ್. ಸ್ವಲ್ಪ Control ಮಾಡು. ಶ್ರೀನಂದ ದೀಕ್ಷಿತಾ ಸುಮ್ಮನೆ ಇರೋ ಅವಳು ಪಾಪ ಗೋಳಿಕೊಂಡ್ಬಿಡು. ಬಾಡಿ ಕಟ್ ಮಾಡ್ತೀನಿ. ಅದ್ಯಾಕೆ ಚಿಪ್ಸ್ನ ಹಂಗ್ ತಂದಿಟ್ಟಿದ್ದೀರಾ? ಪೂರಿ ಕುಶಲ್ ಫೋಟೋ ತೆಗಿ ಹೆಂಗೆ. ತಗೋ ಗಿಫ್ಟ್ ತಗೋ ಮೊದ್ಲು. ಹಾ ಎಲ್ಲ ನೋಡಿ. ಸದ್ಯಕ್ಕೆ ಬೇಡ ಬೇಡ ಕಿತ್ತಾಡ್ಬಿಡ್ರಿ. ಮುಟ್ಟು ಅವನ ಅಷ್ಟೇ ನಾವು ಬರ್ತಾ ಇದೀವಿ. ಬಪ್ಪ Second ಇಂದ ಅಷ್ಟೇ ಇದೆ. ತಗೊಳಕ್ ನಾಚು. ಶ್ರೀನಂದಂಗೆ ಎಸ್ಸು. ಎಸ್ ಎಸ್ ಶ್ರೀನಂದ ಶ್ರೀನಂದ ಎಸ್. ಎಸ್ ನಂದ. ಉನ್ನತಿಗೆ ಉಣ್ಣು ಅದ್ರ ಇವ್ರು ಯಾರು ಗೊತ್ತೇನ್ರಮ್ಮ? ಫೋಟೋ ಅಂಕಲ್ ಆಂಟಿ. ಯಾರು? ಏ ಬೇಕಾದ್ರೆ ನಾನು ಹೇಳ್ಕೊಳೋ ಸಾಲ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲ ಎಸ್ ತರ್ಸ್ಬೇಕಾಗಿ. ಇಲ್ಲ ಇಲ್ಲ ತರ್ಸ್ಬೇಕಲ್ಲ ಮಾಡ್ಕೊಂಡಿದ್ದೆ ತಾನೆ. ಏಯ್ ಎಸ್ ವೇಟ್ ಮಾಡ್ಬೇಡಿ. ಅಯ್ಯ ಲೋಗೋ ನಿನಗೆ ನಾನ್ ತಿನ್ಸಲ್ವಾ? ತಿನ್ಸ್ಬೇಕು. ಡಯಟ್ ಅಲ್ಲಿ ಇದ್ದಾಳಕ್ಕ. ಕಚ್ಚೆ ಬಿಟ್ರು. ನಿಧಾನಕ್ಕೆ ನಿದ್ದೆ ಮಾಡಲ್ಲ. ಇಲ್ಲ ಇಲ್ಲ ಖಾಲಿ ಜಾಬು. ಆಗಿನ್ಗೆ ದೀಕ್ಷಿತಾ ಅಂದರೆ ತುಂಬಾ ಇಷ್ಟ. ಮಗಳು ಥರನೇ ನೋಡ್ಕೊಳ್ತಾರೆ. ದೀಕ್ಷಿತನ ಬಂದರೆ ಸ್ನಾನ ಮಾಡಿಸೋದು, ಕೇಳ್ತಾಳೆ ಆಂಟಿ ಸ್ನಾನ ಮಾಡಿಸಿ ಅಂತ ಮಾಡಿಸ್ಕೊಳ್ತಾಳೆ ಬಾಗಿನ ಕೈಲಿ. ಗಿಫ್ಟ್ ಕೇಳ್ಬಿಟ್ಟು ಇಸ್ಕೊಳ್ಳೋದು ಸುನಿ. ಹೇ ನಂಗೆ ಚಾಕ್ಲೇಟ್ ತಗೋಬರಲೇ. ನಂತರ ನಾನು ಭಾಗ್ಯ ಎಲ್ಲ ಫೋಟೋ ತಗೊಂಡ್ವಿ. ಮಕ್ಕಳಿಗೆಲ್ಲರಿಗೂ ಕೇಕನ್ನು ಸರ್ವ್ ಮಾಡಿದೆ. ಪೇಸ್ಟ್ರಿ ಬುಕ್ ಮಾಡಿದ್ದು. ಕೇಕ್ ಬಂದು ಒಳಗಡೆ ಡಾರ್ಕ್ ಚಾಕ್ಲೇಟ್ ಫ್ಲೇವರು, ಮೇಲ್ಗಡೆ ಬಂದು ಪಿಂಕ್ ರಸ್ಬೆರಿ ಫ್ಲೇವರ್ ಮೇಲ್ಗಡೆ ಮಾತ್ರ ಪೇಸ್ಟ್ರಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ದೀಕ್ಷಮ್ಮನಿಗೆ ಅಲ್ಲೂ ಕೂಡ ಫೋಟೋ ತಕ್ಕೊಳ್ಳೋಂಥ ಹುಚ್ಚು. ಅವಳು ತುಂಬಾ ಇಷ್ಟ ಫೋಟೋಸ್ ತೆಗಿಯೋದು ಮತ್ತು ಫ್ರೆಂಡ್ಸ್ ಜೊತೆ ಆಟ ಆಡೋದು. ಆ್ಯಕ್ಚುಲಿ ಅವಳು ಇಷ್ಟು ದೊಡ್ಡವಳಾದರೂ ಇನ್ನೂ ಮಗು ಥರನೇ ಆಡ್ತಾಳೆ. ಎಲ್ಲರೂ ಕ್ಲಾಸಲ್ಲಿ ಅವಳನ್ನ ಚೈಲ್ಡ್ ಅಂತ ರೇಗಿಸ್ತಿರ್ತಾರೆ. ಒಂದು ಥಿಂಗ್ ಏನಪ್ಪ ಅಂದರೆ ದೀಕ್ಷಿತಾ ಇತ್ತೀಚೆಗೆ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾಳೆ. ಅದೇ ನನಗೆ ಖುಷಿ. ಯಾವಾಗಲೂ ಫ್ರೆಂಡ್ಸ್ ಯಾರನ್ನೂ ಮಾಡ್ಕೊಳ್ತಿರ್ಲಿಲ್ಲ. ಆ ನಂತರ ನೈಟ್ ಎಲ್ಲರೂ ಸ್ವಲ್ಪ ಆಟ ಆಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ ಅಂದರು. ಸರಿ ಮಾಡಿ ಅಂತ ಹೇಳಿ ಅವ್ರನ್ನ ಡ್ಯಾನ್ಸ್ ಮಾಡ್ಲಿಕ್ಕೆ ಬಿಟ್ಟಿದ್ವಿ. ಜಾಯಿನ್ 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 ಜಾಯಿನ್
ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ನಂತರ ನನ್ನ ಫ್ರೆಂಡ್ ಮಗ ಬಿಟ್ಟು ಇನ್ನೆಲ್ಲರೂ ಕೂಡ ಊಟ ಮಾಡಿದ್ರು. ಆಮೇಲೆ ಇನ್ನೊಬ್ಳು ತಿನ್ನಲಿಲ್ಲ, ಇಬ್ಬರು ತಿನ್ನಲಿಲ್ಲ. ಯಾಕಂದರೆ ಈ ಸೀಸನಲ್ಲಿ ನಾವು ತಿನ್ನಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಪುಟ್ಟ ಅಂದ್ಬಿಟ್ಟು ಇನ್ನು ಮಿಕ್ದವ್ರಿಗೆಲ್ಲರಿಗೂ ಕೂಡ ಊಟ ಸರ್ವ್ ಮಾಡಿದ್ವಿ. ಕೆಲವ್ರನ್ನಂತೂ ಸುನಿಮಾನೆ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬಂದರು. ಯಾಕಂದರೆ ಪಾಪ ಅವ್ರ ಮನೇಲಿ ಹೇಳಿದರು ಕಳಿಸ್ಕೊಡಿ ಯಾರ ಜೊತೆನಾದರೂ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.